ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಶುಭ ಮುಂಚಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಒದಗಿಸಿ ಕೊಡ್ತಾ ಇರುವಂತಹ ಈ ನೂತನ ದಿನಗಳಿಗಾಗಿ ದೇವರಿಗೆ ಸ್ತೋತ್ರ. ಕಳೆದ ರಾತ್ರಿಯೆಲ್ಲ ದೇವರು ಸುಖ ನಿದ್ರೆಯನ್ನ ಅನುಗ್ರಹಿಸಿ ಮುಂಚಾನೆಯೇ ಬಲದಿಂದ ತನ್ನ ವಾಕ್ಯದ ಮೂಲಕ ಈ ದಿನವನ್ನ ನಾವು ಕಳೀಲಿಕ್ಕೆ ದೇವರು ನಮಗೆ ಏರ್ಪಡಿಸಿ ಮತ್ತೊಂದು ದಿನವನ್ನ ಒದಗಿಸಿ ಕೊಟ್ಟಿರುವಾಗ ಈ ದಿನದ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 7ನೇ ವಚನ. ನೀವಾದರೂ ಸ್ಥಿರಚಿತ್ತವಾಗಿರ್ರಿ, ನಿಮ್ಮ ಕೈಗಳು ಜೋಳು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು. ಆಮೇನ್. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ನಾವಾದರೂ ಸ್ಥಿರಚಿತ್ತವಾಗಿರ್ಬೇಕೆಂಬುದಾಗಿ ದೇವರು ಹೇಳ್ತಿದ್ದಾರೆ. ಯಾಕೆಂದ್ರೆ ಅನೇಕರು ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಮ್ಮ ಜೀವನದಲ್ಲಿ. ನಾವು ಅದೇ ಸತ್ಯವೇದ ಅದೇ ವಾಕ್ಯವನ್ನ ನಾವು ಮುಂದಿನ ಭಾಗವನ್ನು ನಾವು ನೋಡುವಾಗ ನಮ್ಮ ಪಿತೃಗಳು ದೇವರ ಮಾತಿಗೆ ಕಿವಿ ಕೊಡದೆ ದೇವರು ಕೊಟ್ಟಂತ ಆ ವಾಗ್ದಾನ ಆಶೀರ್ವಾದಗಳನ್ನ ಹೊಂದಿಕೊಳ್ಳಲಾರಂತೆ ಅನೇಕರು ನಶಿಸಿ ಹೋದ್ರು. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನೀವಾದ್ರೂ ಸ್ಥಿರಚಿತ್ತವಾಗಿರ್ರಿ. ನಿಮ್ಮ ಕೈ ಬಲಹೀನವಾಗುವಂಥದ್ದು ಬೇಡ, ನಿಮ್ಮ ಕೈ ಬಿದ್ದು ಹೋಗುವಂತ ಸ್ಥಿತಿಯಲ್ಲಿರುವಂಥದ್ದು ಬೇಡ, ನಿಮ್ಮ ಕೈ ಜೋಳು ಬೀಳದಿರಲಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ನೀವು ಯಾವುದಕ್ಕಾಗಿ ಪ್ರಯತ್ನ ಪಡ್ತೀರೋ, ನೀವು ಒಂದು ಕೆಲಸಕ್ಕಾಗಿ ಪ್ರಯತ್ನ ಪಡ್ತೀರೋ, ಆರೋಗ್ಯಕ್ಕಾಗಿ ಪ್ರಯತ್ನ ಪಡ್ತೀರೋ, ಆತ್ಮ ರಕ್ಷಣೆಗಾಗಿ ಪ್ರಯತ್ನ ಪಡ್ತೀರೋ, ಸೇವೆಗಾಗಿ ಪ್ರಯತ್ನ ಪಡ್ತೀರೋ, ದೇವರಲ್ಲಿ ಜೀವಿಸುವಂತಲಿಕ್ಕೆ ಪ್ರಯತ್ನ ಪಡ್ತೀರೋ, ಆಧ್ಯಾತ್ಮಿಕವಾಗಿ ವೃದ್ಧಿ ಹೊಂದಲಿಕ್ಕೆ ನೀವು ಪ್ರಯತ್ನ ಪಡ್ತೀರೋ, ಆರ್ಥಿಕವಾಗಿ ವೃದ್ಧಿ ಹೊಂದಲಿಕ್ಕೆ ನೀವು ಪ್ರಯತ್ನ ಪಡ್ತೀರೋ, ಯಾವ ಪ್ರಯತ್ನವನ್ನ ಪಡ್ತೀರೋ ಆ ಪ್ರಯತ್ನದಲ್ಲಿ ದೇವರು ಒಂದು 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 ಒಳ್ಳೆ ಆಶೀರ್ವಾದಕರ ಫಲಭರಿತವಾದ ಜೀವಿತವನ್ನ ಒದಗಿಸಿ ಕೊಡುವಂತ ದೇವರಾಗಿದ್ದಾರೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನಾವು ಸ್ಥಿರಚಿತ್ತವಾಗಿರಬೇಕು, ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ದೇವರಲ್ಲಿ ನಾವು ಸ್ಥಿರವಾಗಿ ನಿಂತ್ಕೊಳ್ಳೋದು. ಕಷ್ಟವೋ ನಷ್ಟವೋ ದುಃಖವೋ ಏನೇ ಪರಿಸ್ಥಿತಿಗಳು ಏರ್ಪಟ್ಟರೂ, ನಾವು ಆಶೀರ್ವಾದ ಹೊಂದಲಿಕ್ಕೆ ವಿರುದ್ಧವಾಗಿ ಅನೇಕ ಪರಿಸ್ಥಿತಿಗಳು ಏರ್ಪಟ್ಟರೂ ಕೂಡ ನಾವು ಆಶೀರ್ವಾದ ಹೊಂದುವವರೇ ಎಂಬುದಾಗಿ ಸ್ಥಿರವಾಗಿ ದೇವರಲ್ಲಿ ನಂಬಿಕೆಯಿಂದ ಭರವಸೆಯಿಂದ ನಿರೀಕ್ಷೆಯಿಂದ ಆತನನ್ನೇ ಆಧಾರ ಮಾಡಿಕೊಂಡು ನಾನು ನೀನು ಜೀವಿಸೋದಾದ್ರೆ ಖಂಡಿತವಾಗಿಯೂ ದೇವರು ಹೇಳ್ತಾ ಇದ್ದಾರೆ, ನೀವು ಕೈ ಹಾಕಿದ ಪ್ರತಿ ಕೆಲಸದಲ್ಲಿಯೂ ಕೂಡ, ನೀವು ಪ್ರಯತ್ನಿಸುತ್ತಿರುವಂತ ಪ್ರತಿ ಪ್ರಯತ್ನದಲ್ಲಿ ಕೂಡ ನೀವು ಸಫಲತೆಯನ್ನು ಹೊಂದಿಕೊಳ್ತೀರಿ, ನೀವು ಫಲಭರಿತವಾದ ಜೀವಿತವನ್ನ ಜೀವಿಸ್ತೀರಿ ಎಂಬುದಾಗಿ. ಪ್ರಿಯರೇ, ಅನೇಕರು ನಾವು ನೋಡ್ತಾ ಇದ್ದೇವೆ, ಕ್ರೈಸ್ತರೇ, ಹೇಳಿಕೊಳ್ಳಲಿಕ್ಕೆ ಕ್ರೈಸ್ತರು, ಆದರೆ ಏನೋ ಒಂದು ಆಶೀರ್ವಾದ ಹೊಂದಿಕೊಳ್ಳುವಂತ ವಿಚಾರದಲ್ಲಿ ಅವರು ಎದುರು ನೋಡೋದಿಲ್ಲ, ಆಗಲೇ ಆಗ್ಬಿಡ್ಬೇಕು ಅಂತ ಸ್ಥಿತಿಯಲ್ಲಿ ಅನೇಕರು ಇದ್ದಾರೆ. ಏನಾದ್ರೂ ಅದಕ್ಕೆ ವಿರುದ್ಧವಾದ ಅನಾನುಕೂಲತೆ ಏರ್ಪಟ್ಟರೆ ಸ್ಥಿರವಾಗಿ ನಿಂತ್ಕೊಳ್ತಾ ಇಲ್ಲ, ಅವರು ದೇವರನ್ನ ಬಿಟ್ಟು ದೂರವಾಗ್ತಾ ಇದ್ದಾರೆ. ಅಂತ ಸ್ಥಿತಿಯಲ್ಲಿ ನೀನು ನಾನಿದ್ದೇನೆ. ನಂಬಿಕೆಯಲ್ಲಿ ಬಿದ್ದು ಹೋಗುವಂತ ಸ್ಥಿತಿಯಲ್ಲಿದ್ದಾರೆ ಅನೇಕರು. ಮಾತಿಗೆ ಮಾತ್ರವೇ ನಂಬಿಕೆ, ಆದ್ರೆ ಕ್ರಿಯೆಗಳಲ್ಲಿ ಆ ನಂಬಿಕೆ ಇಲ್ಲ ಪ್ರಿಯರೇ. ಕ್ರಿಯೆಗಳಿಲ್ಲದ ಜೀವಿತ ಸತ್ತಂತದ ಶವದ ಹಾಗೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಸತ್ತ ಶವದಲ್ಲಿ ಜೀವ ಇಲ್ಲ, ಸತ್ತ ಶವ ಮಾತಾಡೋದಿಲ್ಲ, ಸತ್ತ ಶವ ತಮ್ಮ 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 ಒಂದು ತಮ್ಮ ಒಂದು ಕಾರ್ಯವನ್ನ ಮಾಡೋದಿಲ್ಲ, ಸತ್ತ ರೀತಿಯಲ್ಲೇ ಇರುತ್ತೆ, ಜೀವವಿಲ್ಲದ. ಹೌದಾ? ನಾವು ಸತ್ತ ಶವದ ರೀತಿಯಲ್ಲಿ ನಮ್ಮ ಕ್ರಿಯೆಗಳು ಇರಬಾರ್ದು, ಬದುಕುವ ರೀತಿಯಲ್ಲಿ ನಮ್ಮ ಕ್ರಿಯೆಗಳಿರ್ಬೇಕು. ಆಮೇನ್, ಹಾಲೆಲೂಯ. ಸ್ಥಿರವಾಗಿರ್ಬೇಕು ದೇವರು. ಆ ಸ್ಥಿರತೆ ದೇವರು ನೋಡ್ತಾರೆ, ಪರೀಕ್ಷಿಸ್ತಾರೆ. ಎಷ್ಟರ ಮಟ್ಟಿಗೆ ನನ್ನ ಮಗಳು, ನನ್ನ ಮಗನು, ನನ್ನ ಕುಟುಂಬ, ನನ್ನ ಮಗಳ ಕುಟುಂಬವೋ ಮಗಳ ಕುಟುಂಬವೋ ಸ್ಥಿರವಾಗಿದೆ, ನನ್ನಲ್ಲಿ ಎಷ್ಟು ಸ್ಥಿರತೆಯಿಂದಿದ್ದಾರೆ, ನನ್ನಲ್ಲಿ ಎಷ್ಟು ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ಅವರು ಯೋಗ್ಯರಾಗಿದ್ದಾರೆ, ಅವ್ರ ನಂಬಿಕೆಯನ್ನು ಎದುರು ನೋಡ್ತಿದ್ದಾರೆ, ಅವ್ರು ನಿರೀಕ್ಷಿಸ್ತಾ ಇದ್ದಾರೆ, ಎಷ್ಟು ತಾಳ್ಮೆ ಉಳ್ಳವರಾಗಿದ್ದಾರೆ ಎಂಬುದಾಗಿ ದೇವರು ಖಂಡಿತವಾಗಿಯೂ ಪರೀಕ್ಷಿಸ್ತಾರೆ. ಆ ಪರೀಕ್ಷೆಯಲ್ಲಿ ನಾವು ಸ್ಥಿರವಾಗಿದ್ದು ಆ ಒಂದು ನಿರೀಕ್ಷೆಯನ್ನ ಎದುರು ನೋಡುವಂತವರೇ ಆಗಿದ್ದು, ನಂಬಿಕೆಯಲ್ಲಿ ಬಿದ್ದು ಹೋಗದಂತ ಸ್ಥಿತಿಯಲ್ಲಿ ನಾವು ಅಪನಂಬಿಕಸ್ಥರಾಗದಂತೆ ನಾವು ಪ್ರಾರ್ಥನೆ ಮಾಡ್ತಾ ಎಡಬಿಡದೆ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಎದುರು ನೋಡ್ತಾ ಇರುವಾಗ ಖಂಡಿತವಾಗಿಯೂ ದೇವರು ಅಂದುಕೊಳ್ತಾರೆ, ನನ್ನ ಮಗಳು ಸ್ಥಿರವಾಗಿದ್ದಾಳೆ, ಇದನ್ನು ಹೊಂದಿಕೊಳ್ಳೋದಕ್ಕೆ ಯೋಗ್ಯಳು, ನನ್ನ ಮಗನು ಸ್ಥಿರವಾಗಿದ್ದಾನೆ,
ಆತನು ಪ್ರಯತ್ನಿಸುವಂತ ಪ್ರತಿ ಪ್ರಯತ್ನದಲ್ಲಿ ನಾನು ಸಫಲತೆಯನ್ನು ಕೊಡ್ತಾನೆ, ಆತನ ಫಲವನ್ನು ಅನುಭವಿಸಲಿ ಎಂಬುದಾಗಿ ದೇವರ ಫಲವನ್ನು ಒದಗಿಸಿಕೊಡ್ತಾರೆ. ಎಷ್ಟೋ ಜನರ ಜೀವನದಲ್ಲಿ ಅವರು ಅಂದುಕೊಂಡಂತೆ ಜೀವಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ? ಸ್ಥಿರತೆ ಇಲ್ಲ, ಚಂಚಲ ಮನಸ್ಸು ಅನೇಕರಿಗೆ. ಇದು ಮಾಡ್ತೀನಿ, ಅದು ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದ್ರೆ ಎಲ್ಲವೂ ನಷ್ಟ ಹೋಗುವಂತದ್ದೇ ಪ್ರಿಯ. ಒಂದು ಕೆಲಸಕ್ಕೆ ಹೋಗೋದಿಲ್ಲ, ಆ ಕೆಲಸ ಈ ಕೆಲಸ ಎಂಬುದಾಗಿ ಹೋಗ್ತಿರ್ತಾರೆ. ಯಾವ ಕೆಲಸದಲ್ಲೂ ಅವರ ಕಷ್ಟ ಅನುಭವಿಸಲಾರ್ದೆ ಹೋಗ್ತಾರೆ. ಅಂತ ಸ್ಥಿತಿಯಲ್ಲಿ ನನ್ನ ಕುಟುಂಬ ಇದೆಯಾ? ಆ ಚಂಚಲತೆಯಲ್ಲಿ ಏನ್ ಮಾಡ್ಬೇಕನ್ನೋ ತೋಚದೆ ಒಂದರಲ್ಲಿ ಸ್ಥಿರವಾಗಿ ನಿಂತುಕೊಳ್ಳದ ಸ್ಥಿತಿಯಲ್ಲಿ ಇದ್ದೀರಾ? ಪ್ರಾರ್ಥನೆ ಮಾಡಿ ನಿರೀಕ್ಷಿಸ್ರಿ. ನಿಮ್ಮ ಕೈ ಜೋಳು ಬೀಳದಿರಲಿ ಪ್ರಿಯರೇ. ಬಲಹೀನವಾಗದೆ ಅಪ್ಪ ನನ್ನ ಕೈ ಹಿಡಿದು ನೀನು ನಡೆಸಿ ಎಂಬುದಾಗಿ ನಿಮ್ಮ ಕೈಯನ್ನ, ನಿಮ್ಮ ಜೀವನ, ಪ್ರಾಣಾತ್ಮಶರ ದೇವರಿಗೆ ಒಪ್ಪಿಸಿಕೊಡ್ರೆ ಅವರು ನಡೆಸ್ತಾರೆ ಕೈ ಹಿಡಿದು. ನಾವು ದೇವರ ಕೈ ಇಟ್ಕೊಂಡು ನಡೆದ್ರೆ ನಮಗಿಷ್ಟ ಬಂದಾಗ ಇಟ್ಕೊಳ್ತೇವೆ, ಇಷ್ಟ ಇಲ್ಲದಾಗ ನಮ್ಮ ಇಷ್ಟ ಅನುಸಾರಿಗೆ ಬಿಟ್ಟು ಬಿಡ್ತೇವೆ. ಆದ್ರೆ ದೇವರ ಕೈಗೆ ನಮ್ಮ ಕೈಯನ್ನು ಕೊಟ್ರೆ ಆತನು ಬಲವಾಗಿ ನಮ್ಮನ್ನು ಹಿಡಿದು ನಡೆಸ್ತಾರೆ. ಆಮೇಲೆ ನೀವೇನೇ ಪ್ರಯತ್ನ ಪಟ್ಟರು ಕೂಡ ನಿಮಗೆ ಫಲತೆ ಸಿಗುತ್ತೆ. ಯಾವಾಗ? ಸ್ಥಿರವಾಗಿರೋಣ, ದೇವರಲ್ಲಿ ಸ್ಥಿರವಾಗಿರೋಣ, ನಂಬಿಕೆಯಲ್ಲಿ ಸ್ಥಿರವಾಗಿರೋಣ, ಪ್ರಾರ್ಥನೆಯಲ್ಲಿ ಸ್ಥಿರತೆ ಇರೋಣ, ಪ್ರಯತ್ನದಲ್ಲೂ ಕೂಡ ಸ್ಥಿರವಾಗಿರೋಣ, ಪ್ರಯತ್ನ ಪಡ್ತಾನೆ ಇರೋಣ. 1 ಬಾರಿ 2 ಬಾರಿ ಪ್ರಯತ್ನ ಪಟ್ಟು ಸಾಧನೆ ಮಾಡೋರು ಎಷ್ಟೋ ಜನರು ಇಲ್ಲ ಪ್ರಿಯರೇ. ಸಾವಿರ ಸಂದರ್ಭದಲ್ಲಿ ಪ್ರಯತ್ನವನ್ನ ಪಟ್ಟಿದ್ದಾರೆ. 1-2 ಬಾರಿ ಪ್ರಯತ್ನ ಪಟ್ಟು ಇದು ಆಗೋದಿಲ್ಲ ಅಂತ ಬಿಟ್ಟು ಬಿಡುವಂತವ್ರು ಎಷ್ಟೋ ಜನರು ಇದ್ದಾರೆ. ಆದ್ರೆ ಒಂದು ಬೆಳಕನ್ನ ನಾವು ಲೈಟ್ ಅನ್ನು ನೋಡ್ತಿದ್ದೇವೆ ಅಂದ್ರೆ, ಸೊ ಆ ಒಂದು ಲೈಟ್ ಅನ್ನ ತಯಾರು ಮಾಡುವಾಗ 100 ಸಾರಿ ಅದನ್ನ ಪ್ರಯತ್ನ ಪಟ್ಟಿ ಕೊನೆಗೆ ಆ ಲೈಟ್ ಬೆಳಗುವಂತ ನಾವು ನೋಡ್ತಾ ಇದ್ದೇವೆ. 1-2 ಬಾರಿ ಪ್ರಯತ್ನ ಪಟ್ಟಿ ಆಗಿಲ್ಲ ಅಂತ ಬಿಟ್ಟಿಲ್ಲ. ಸ್ಥಿರವಾಗಿರಬೇಕು ಪ್ರತಿ ಪ್ರಯತ್ನದಲ್ಲಿ. ಆಮೇಲೆ ಅಂತ ಸ್ಥಿರತೆ ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟು ನಮ್ಮ ಕೈ ಜೋಳು ಬೀಳದಂತೆ ನಾವು ಪ್ರಯತ್ನಿಸುವ ಪ್ರತಿ ಪ್ರಯತ್ನಕ್ಕೆ ಫಲವನ್ನು ಹೊಂದಿಕೊಳ್ಳುವಂತೆ ದೇವರು ನಮ್ಮನ್ನು ಆಶ್ರಯಿಸಿ ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರ ಮಹೋನ್ನತನಿಗೆ ಸ್ತೋತ್ರ, ಜೀವವುಳ್ಳ ದೇವನಿಗೆ ಸ್ತೋತ್ರ. ಹೌದು ಸ್ವಾಮಿ, ಅಪ್ಪ ನಮ್ಮ ಪ್ರಯತ್ನಕ್ಕೆ ಫಲ ತಪ್ಪದ ರೀತಿಯಲ್ಲಿ, ನಮ್ಮ ಕೈ ಜೋಳು ಬೀಳದ ರೀತಿಯಲ್ಲಿ ಸ್ಥಿರವಾಗಿರುವಂತೆ ಮಾಡಿಕೊಡಿ. ವಾಗ್ದಾನವನ್ನು ನೋಡ್ತಿದ್ದ ಪ್ರತಿಯೊಬ್ಬರಲ್ಲಿ ನಂಬಿಕೆಯಲ್ಲಿಯೂ, ಪ್ರಯತ್ನದಲ್ಲಿಯೂ, ಪ್ರತಿ ವಿಚಾರದಲ್ಲಿಯೂ, ಆಧ್ಯಾತ್ಮಿಕ ವಿಚಾರದಲ್ಲಿಯೂ, ಸೇವೆ ವಿಚಾರದಲ್ಲಿಯೂ ಸ್ಥಿರತೆ ಉಳ್ಳವರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿ. ವಾಗ್ದಾನ ನೋಡ್ತಿದ್ದ ಪ್ರತಿಯೊಬ್ಬರನ್ನ ಆಚರಿಸು ಬಲಪಡಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್.